ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲ ಹೇಗಿದ್ದೀರಾ? ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸೊ ನಾವು ಬಂದಿದ್ದೀವಿ ತುಳುನಾಡು ಮಂಗಳೂರಿಗೆ. ಸೊ ನಾನು ಮತ್ತು ದೇವ. ಹೇಳೋ ದೇವ. ಹಾಯ್ ಗೈಸ್, ಹಾಯ್. ಸೊ ದೇವ ನೆನಪಿದ್ದಾನಲ್ಲ, ಊಟಿಗೆ ಬಂದಿದ್ನಲ್ಲ. ಸೊ ನಾನು ದೇವ ಬಂದಿದ್ದೀವಿ. 3 ದಿನ ಇರ್ತೀವಿ ಇಲ್ಲಿ. ಕೋಲ ನಡೀತಿದೆ ಬಾರೆಬೈಲಲ್ಲಿ. ಸೊ ಇವಾಗ ಒಂದು ದೇವಸ್ಥಾನ ನೋಡಿದ್ವಿ ಇಲ್ಲೇ ಹತ್ರ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಬೆಳಗ್ಗೆ ರೀಚ್ ಆದ್ವಿ 6 ಗಂಟೆಗೆ. ಸೊ ಒಂದು ಸ್ಕೂಟಿ ರೆಂಟ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಇದು ಯಾವ ಸಿಮ್ಮೆ ಸ್ಕೂಟಿನೂ ಗೊತ್ತಾಗ್ತಿಲ್ಲ ನಮಗೆ. ಏನೋ ಸ್ಮಾರ್ಟ್ ಕೀ ಕೊಟ್ಟವನೇ, ಅರ್ಥನೇ ಆಗ್ತಿಲ್ಲ. ಇದು ವಿಚಿತ್ರವಾಗೈತೆ. ಸೊ ಅಷ್ಟೇ ಗೈಸ್, ಆ ದೇವಸ್ಥಾನದಲ್ಲಿ ಸಿಗ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅದು. ಅದ್ರ ಬಗ್ಗೆ ಏನೋ ಸ್ವಲ್ಪ ತಿಳ್ಕೊಂಡಿದ್ದೀನಿ, ಹಂಗೆ ಸುಮ್ಮನೆ ತೋರ್ಸೋದೇನೋ ಅಂತ. ಅದನ್ನ ಆಮೇಲೆ ವಾಯ್ಸ್ ಓವರ್ ಕೊಟ್ಟು ಹೇಳ್ತೀನಿ ನಿಮಗೆ. ಸ್ವಲ್ಪ ತಿಳ್ಕೊಂಡಿದ್ದೀನಿ, ನೋಡೋಣ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್. ದೇವಸ್ಥಾನ ಚೆನ್ನಾಗಿದೆ. ತುಂಬ ಬಿಸಿಲು ಗೈಸ್ ಮಂಗಳೂರಲ್ಲಿ. ಇವಾಗ ಬೆಳಗ್ಗೆ 9:30 ಆಗಿದೆ. ಆಲ್ರೆಡಿ ಇವಾಗ ಭರ್ಜರಿ ಬಿಸಿಲು ಸ್ಟಾರ್ಟ್ ಆಗಿದೆ. ದೇವಸ್ಥಾನದಲ್ಲಿ ಸಿಗ್ತೀನಿ ಗೈಸ್. ಯಾವುದೋ ಸರ್ಕಲ್ ಇದೆ ಆ ಕಡೆ ಹೆಂಗು ಚೆನ್ನಾಗಿದೆ ಮಂಗಳೂರು ಒಂಥರ. ಇದೇ ಗೈಸ್ ದೇವಸ್ಥಾನ, ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಗೈಸ್ ಇದು. ಒಳಗಡೆ ತೋರಿಸ್ತೀನಿ. ದೇವಸ್ಥಾನದಲ್ಲಿ ಇದ್ದೀವಿ. ಸಖತ್ ಬಿಸಿಲಿದೆ. ತೀರ್ಥ ಕೆರೆಗಳು ಅದೇನಾ? ಎಲ್ಲ ಕೇಳಿಸುತ್ತೆ ಹಿಂಗೆ. ಸೊ ಈ ಕೆರೆ ಮತ್ತು ದೇವಸ್ಥಾನದ ಏನಪ್ಪ ವಿಶೇಷ ಅಂದರೆ, ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆದಿಸ್ಥಳವಾಗಿದೆ ಗೈಸ್ ಇದು. ಅಣ್ಣಪ್ಪ ಸ್ವಾಮಿ ಇದೇ ಕೆರೆಯಿಂದ ತಗೊಂಡೋಗಿ ಲಿಂಗ ಪ್ರತಿಷ್ಠಾಪನೆ ಮಾಡಿರೋದು. ಸೊ ಈ ಕೆರೆಯಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಬೇಕು ಗೈಸ್. ಕೋಲ್ಡ್ ಐತೇನ ದೇವ? ಹಿಂಗೆ ಹೋಗ್ಬಿಟ್ಟು ಸ್ಟ್ರೈಟು ಮತ್ತು ಆ ಕಡೆಯಿಂದ ಹಿಂಗೆ ಬರ್ಬೇಕು ಗೈಸ್. ಇಲ್ಲಿಗೆ ಎಂಡ್ ಮಾಡಬೇಕು. ಈಸ್ತವನೇ ದೇವ, ಮುಳುಗ್ಬಾರೋ ಅಂದರೆ. ಮತ್ತು ಇಲ್ಲೇನು ನೀವು ನೀರು ಬರೋದು ನೋಡ್ತಾ ಇದ್ದೀರಾ, ಇದಕ್ಕೆ ಭಗೀರಥ ತೀರ್ಥ ಅಂತ ಕರೀತಾರೆ. ಇದು 24 ಗಂಟೆ ಬರ್ತಾ ಇರುತ್ತೆ. ಮತ್ತು ಇದು ಕಾಶಿಯಿಂದ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಗೈಸ್. ಗೈಸ್ ಎಲ್ಲರೂ ಚಂಬಲ್ಲಿಗೆ ನೀರು ತಗೊಂಡು ಹೋಗ್ತಾಯಿದ್ರು, ನಾವು ತಗೊಂಡು ಹೋಗ್ತಾ ಇದ್ದೀವಿ. ಅವ್ನು ಯಾವನ ಸ್ವಾಮಿ ಅಂತ ಕುಂತವನಲ್ಲಿ. ಅವನಿಗೆ ಇದು ಏನಕ್ಕೆ ತಗೊಂಡು ಹೋಗ್ಬೇಕು ಅಂತ ಕೇಳಿದರೆ ತಗೊಂಡೋಗ್ರಿಗೆ ಗೊತ್ತಾಗುತ್ತೆ. ಎಲ್ಲ ಇಲ್ಲ ಗೊತ್ತಾಗಬೇಕು ನಿಮಗೆ.
ಅಂತ ಅಂದ. ಆಯ್ತು ಬಿಡಪ್ಪ ಅಂತ ಬಂದ್ವಿ ಗೈಸ್. ತಗೊಂಡು ನೋಡಬೇಕು. ಅಲ್ಲಿ ಹಾಕ್ತಿದ್ದಾರೆ ಕಣ ಶಿವಂಗೆ. ಗೈಸ ಚಂಬಲ್ ನೀರು ತಗೊಂಡೋಗಿ ಅಲ್ಲಿ ಶಿವಂದು ಲಿಂಗ ಇತ್ತು, ಅದಕ್ಕೆ ಹಾಕ್ತಿದ್ರು ಜನ. ಸೊ ಅಲ್ಲಿ ಹಾಕ್ಬೇಕು ಅನಿಸ್ತದೆ. ಇಲ್ಲಿ ಕೆಳಗಡೆ ಆ್ಯಕ್ಚುಲ್ ಮಂಜುನಾಥ ಸ್ವಾಮಿ ದೇವಸ್ಥಾನ, ಹೋಗ್ತೀನಿ ವೀರಕ್ಕೆ. ಗೈಸ್ ಹಿಂಗೆ ಮೇಲೆ ಬಂದರೆ ಇಲ್ಲಿ ಹನುಮಾನ್ ದೇವಸ್ಥಾನ ಇದೆ ಅಂತೆ. ಇಲ್ಲಿ ಒಂದು 2-3 ದೇವರಿದ್ದಾವೆ ಗೈಸ್. ಒಂದೇ ದೇವಸ್ಥಾನ ಒಂದು 3-4 ದೇವರಿದ್ದಾವೆ. ಗೈಸ್ ಅಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ, ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಒಂಥರ ಧರ್ಮಸ್ಥಳದಲ್ಲಿ ಹೆಂಗಿದೆ ಹಂಗೆ ಇದೆ. ಇವಾಗ ನೆಕ್ಸ್ಟು ಮಂಗಳದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಒಂದು 5 ಕಿಲೋಮೀಟ್ರಲ್ಲಿ ಇತ್ತು. ಇಲ್ಲಿಗೆ ಬಂದಿದ್ದೀವಿ ಗೈಸ್. ಭರ್ಜರಿ ಬಿಸಿಲು ಗೈಸ್, ಆಗ್ತಿಲ್ಲ. ಗೈಸ್ ವೀಡಿಯೋ ಮಾಡೋಂಗಿಲ್ಲ ಗೈಸ್ ಇಲ್ಲಿ, ಅದಕ್ಕೆ ಹೊರಗೆ ಬಂದು ತೋರಿಸಿದೆ. ಚೆನ್ನಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ, ತುಂಬ ತಣ್ಣಗಿದೆ, ಇಷ್ಟ ಆಯಿತು. ಗೈಸ್ ಒಳ್ಳೆ ನಿದ್ದೆ ಆಯಿತು. ನಿನ್ನೆ ರಾತ್ರಿ ಹತ್ತಿದ್ವಿ, ಅಲ್ಲಿ ನಿದ್ದೆನೇ ಇರಲಿಲ್ಲ. ಬೆಳಗ್ಗೆ ತನಕ ರೀಚ್ ಆಗೋ ತನಕ ನಿದ್ದೆನೇ ಮಾಡಿರಲಿಲ್ಲ. ಸೊ ಒಳ್ಳೆ ನಿದ್ದೆ ಆಯಿತು. ಈಗ ನನ್ನ ಮಗ ಮಲ್ಗೆ ಇಲ್ಲ, ಇವಾಗ ತೆಲ್ನೋವು ಅಂತವನೇ. ನಂದಂತೂ ಒಳ್ಳೆ ನಿದ್ದೆ ಆಯಿತು. ಇವಾಗ ಕೋಲ ನಡೀತಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಬಾರೆಬೈಲಿಗೆ. ಅಲ್ಲಿ ಏನೋ 6-6:30 ಸ್ಟಾರ್ಟ್ ಅಂತೆ. 8-7 ಗಂಟೆ ಮೇಲೆ ನೋಡ್ಬೇಕು. ಇವಾಗ ಹೊರಡ್ತಿದ್ದೀವಿ, ನೋಡೋಣ. ಅಲ್ಲಿ ಸಿಗ್ತೀನಿ ಗೈಸ್, ಬಾರೆಬೈಲ್ ಸಿಗ್ತೀನಿ. ಗೈಸ್ ಇಲ್ಲಿ ರೀಚ್ ಆದ್ವಿ. ಕೇಳಿದ್ವಿ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರು. ಇನ್ನೂ ಪಾಪ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಏನೋ. ಸೊ ಇವಾಗ ಬೇರೆ ಇಲ್ಲೇ ಯಾವುದಾದ್ರೂ ಸ್ಪಾಟ್ ಇದ್ದರೆ ಹೋಗಿ ಬರ್ಬೇಕು ಗೈಸ್. 9 ಗಂಟೆಗೆ ಸ್ಟಾರ್ಟ್ ಅಂತ, ಒಂದು 8 ಗಂಟೆಗೆ ಬರ್ತೀವಿ ಗೈಸ್. ಏನು ಮಾಡೋದು ಗೊತ್ತಾಗಲಿಲ್ಲ, ಹೊರಗೆ ಬಂದುಬಿಟ್ಟಿವಿ. ರೂಮಿಂದ ದೂರ ಬಂದೀವಿ. ಸೊ ಏನಾದ್ರು ತಿನ್ನೋಣ ಅಂತ ಬಂದ್ವಿ. ಸೇವ್ ಪುರಿ, ದಹಿ ಪುರಿ ಹೇಳಿದ್ದೀವಿ. ನೋಡೋಣ ಗೈಸ್, ಸ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ಆಗ್ತಿದೆ. ವಾಸನೆ ಯಾವ ಕಡೆನಾ? ವಾಸನೆ ಏನಿಂದು ಇಲ್ಲೇನು ಮಾಡೋದು ಈಗ? ಬೋಲ್ಟ್ ನೋಡು, ಬೋಲ್ಟ್ ಇಲ್ಲೇ ಹಾಕೋದಾಗ. ಕೋಲಕ್ಕೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಅಂತ ಇಲ್ಲಿ ಬಂದ್ವಿ ಗೈಸ್. ಸ್ಪೋರ್ಟಿಗೆ ಏನೇನೋ ತಿಂದು ಇನ್ನೂ ಟೈಮ್ ಇತ್ತು. ಸೊ ನೋಡೋಣ ಫೋರ್ಟ್ ಅಂತ ಬಂದ್ವಿ.
ಗೈಸ್ ಇವಾಗ ಬಂದ್ವಿ. ಏನೋ ಬಡಿತಿದ್ದಾರೆ, ಏನೋ ಗೊತ್ತಿಲ್ಲ, ಸ್ಟಾರ್ಟ್ ಆಯ್ತಾ ಏನೋ ಗೊತ್ತಿಲ್ಲ, ನೋಡ್ಬೇಕು ಗೈಸ್. ಗೈಸ್ ಪ್ರಸಾದ ಇದೆ ಅಂತ ಕಳಿಸಿದ್ರು ಅವರು. ನಮಗಿಬ್ಬರಿಗೂ ತಿನ್ನೋಂಗಾಗಿಲ್ಲ, ಅದಕ್ಕೆ ಒಂದರಲ್ಲೇ ಇಬ್ಬರು ತಿನ್ನೋಣ ಅಂತ. ಅದಕ್ಕೋಸ್ಕರ ಗೈಸ್ ಇವಾಗ ಕೋಲ ಮುಗೀತು ಗೈಸ್. ತುಂಬ ಚೆನ್ನಾಗಿತ್ತು, ಒಂದು 2 hours ಇತ್ತು. ಭಾಳ ಇಷ್ಟ ಆಯಿತು, ಹೊಸ ಎಕ್ಸ್ಪೀರಿಯೆನ್ಸು. ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಿದು. ಮಂಗಳೂರದ್ದು ಒಂದು ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜು, ಮೆನ್ಷನ್ ಮಾಡಿರ್ತೀನಿ. ಅಲ್ಲೆಲ್ಲ ಇದು ಅಪ್ಡೇಟ್ ಕೊಡ್ತಿರ್ತಾರೆ, ಯಾವಾಗ ಎಲ್ಲಿ ಏನಿದೆ ಅಂತ. ಸೊ ನೀವು ಯಾವಾಗಾದರೂ ಫ್ರೀ ಮಾಡ್ಕೊಂಡು ಬನ್ನಿ ಒಂದಿನ. ತುಂಬ ಚೆನ್ನಾಗಿದೆ ಗೈಸ್. ಏನದೇವ ಹೆಂಗಾಯ್ತಾ? ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ, ನೆಕ್ಸ್ಟ್ ಲೆವೆಲ್. ಎಕ್ಸ್ಪ್ಲೇನ್ ಮಾಡೋಕ್ಕಂತೂ ಆಗಲ್ಲ. ಸರಿ ಗೈಸ್, ಅಷ್ಟೇ ಇವಾಗ ಹೋಗಿ ರೂಮಿಗೆ ಮಲಗಬೇಕು. ಮತ್ತು ನಾಳೆ ಇನ್ನೊಂದು ಸ್ವಲ್ಪ ಪ್ಲೇಸಸ್ ಇದೆ, ದೇವಸ್ಥಾನ ಇದೆ, ರೂಮಿಂದ ಒಂದು 25 kilometers ಇದೆ ಅದು. ಸೊ ನಾಳೆ ಸಿಗ್ತೀನಿ ಗೈಸ್. ಟಾಟಾ, ಬೈ ಬೈ.